ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಡೇಟ್ ಮಾಡುವ ಪ್ರತಿಯೊಂದು ಸೆಷನ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ಈ ಸೆಷನ್ಸನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ನೀವು ಕೂಡ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫ್ ಅನ್ನ ತಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಏನಿದೆ ಅಂತ. ಅದಲ್ಲದೆ ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸ್ ಅನ್ನ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿಯ 17 ಸೆಷನ್ಸ್ ಅನ್ನ ಇಲ್ಲಿವರೆಗೂ ಅಪ್ಡೇಟ್ ಮಾಡಿದ್ದೀನಿ. ಇದು ನಮ್ಮ 18ನೇ ಸೆಷನ್ ಆಗಿದೆ. ನೀವು ನಮ್ಮ ಚಾನೆಲ್ನಲ್ಲಿರುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಈ ಪ್ಲೇಲಿಸ್ಟ್ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ವಾಚ್ ಮಾಡಬಹುದು ಎಲ್ಲ 17 ಸೆಷನ್ ಅನ್ನ. ಇಲ್ಲ ಅಂತಂದ್ರೆ ವಿಡಿಯೋನ ಕೊನೆಯಲ್ಲೂ ಕೂಡ ನಾನು ನಿಮಗೆ ಆ ಒಂದು ಪ್ಲೇಲಿಸ್ಟ್ನ ಲಿಂಕ್ ಅನ್ನು ತೋರಿಸ್ತೀನಿ. ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿರುತ್ತೆ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಡಿಸ್ಕಷನ್ ಪ್ರಶ್ನೆ ಹೇಗಿದೆ ಅಂತ. ಇಂಗ್ಲಿಷ್ನ ಒಂದು ಮಾಡರೇಟ್ ಪ್ಯಾರಾಗ್ರಾಫ್ ಇದೆ. ಇದನ್ನ ಹೇಗೆ ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳೋಣ. ಅದಕ್ಕೂ ಮುನ್ನ ಓದೋಣ ನಮ್ಮ ಪ್ರಶ್ನೆ ಏನಿದೆ ಅಂತ. ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಈಸ್ ಅ ಡಬಲ್ ಎಡ್ಜ್ಡ್ ಸ್ವೋರ್ಡ್ that has profoundly transformed the way we communicate, connect and engage with the world. While it offers unprecedented opportunities for empowerment, expression and information sharing, it also presents significant challenges and risks. As we navigate the complex landscape of social media, it is essential to critically examine its impact on individuals, communities, and society as a whole, striving to harness its potential for positive change while mitigating its negative consequences. ಹೀಗಿದೆ. ಇದರಲ್ಲಿ ಸಿಂಪಲ್ ವರ್ಡ್ಸ್ ಇದೆ, ಮಾಡರೇಟ್ ವರ್ಡ್ಸ್ ಇದೆ, ಡಿಫಿಕಲ್ಟ್ ವರ್ಡ್ಸ್ ಕೂಡ ಇದೆ. ತುಂಬ ದಿನದಿಂದ ಕೇಳ್ತಿದ್ರಿ, ನಾನು ಆಲ್ರೆಡಿ ಆ ಥರದ ಸೆಷನ್ಸನ್ನು ಮಾಡಿಕೊಟ್ಟಿದ್ದೀನಿ. ಇನ್ನಷ್ಟು ಸೆಷನ್ಸ್ ಇಂಥದ್ದು ಬೇಕು ಅಂತ ಕೇಳ್ತಿದ್ರಿ. ಡಿಫಿಕಲ್ಟ್ ಆಗಿರೋವಂಥ ಪ್ಯಾರಾಗ್ರಾಫ್ ತೊಗೊಂಡು ಬನ್ನಿ ಅಂತ ನೋಡಿ ಇಲ್ಲೊಂದು ತಂದಿದ್ದೀನಿ. ನೋಡೋಣ ಇದನ್ನು ಹೇಗೆ ನಾವು ನಮ್ಮ ಭಾಷೆಗೆ ಅನುವಾದ ಮಾಡಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಾಕ್ಯ ತಗೊಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ. ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಿಕಾಸ್ ಮೇನ್ ಸಬ್ಜೆಕ್ಟ್ ಇದೇ ಆಗಿರೋದ್ರಿಂದ ಬಹುಶಃ ಮುಂದೆ ಕೂಡ ಇದು ರಿಪೀಟ್ ಆಗಬಹುದು. ಹಾಗಾಗಿ ಇದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಬಾರಿ ಬಾರಿ ಬರೆಯೋದು ಬೇಡ. ಓಕೆ. ಸಾಮಾಜಿಕ ಮಾಧ್ಯಮ ಈ ರೀತಿಯಲ್ಲಿ ತಗೊಳ್ಳೋಣ. ಸಾಮಾಜಿಕ ಮಾಧ್ಯಮ ಏನಂತೆ? ಈಸ್ ಅ ಡಬಲ್ ಎಡ್ಜಡ್ ಸ್ವೋರ್ಡ್. ಡಬಲ್ ಎಡ್ಜಡ್, ಡಬಲ್ ಅಂತಂದ್ರೆ ಏನಂತ ತಗೊಳ್ಬಹುದು? ಎರಡು ಅಂತ ತಗೊಳ್ಬಹುದು. ಎಡ್ಜ್ ಅಂತ ಇದೆ, ಅಂಚು ಅಂತ ತಗೊಳ್ಳಿ. ಎರಡಂಚಿನ ಈ ರೀತಿಯಲ್ಲಿ ಬೇಕಾದ್ರೆ ಜೊತೆಯಲ್ಲಿ ಸೇರಿಸಿ ಬರಿಬೋದು. ಸ್ವಾರ್ಡ್, ಸ್ವಾರ್ಡ್ ಅಂತಂದ್ರೇನು? ಕತ್ತಿ. ದ್ಯಾಟ್ ಅದು ಹ್ಯಾಸ್ ಪ್ರೊಫೌಂಡ್ಲಿ ಟ್ರಾನ್ಸ್ಫಾರ್ಮ್ ದ ವೇ ವಿ ಕಮ್ಯುನಿಕೇಟ್, ಕನೆಕ್ಟ್ ಅಂಡ್ ಎಂಗೇಜ್ ವಿತ್ ದ ವರ್ಲ್ಡ್. ಪ್ರೊಫೌಂಡ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಆಳವಾಗಿ ಅಂತ ಇದನ್ನ ನಾವು ತಗೊಳ್ಬಹುದಿದೆ. ಟ್ರಾನ್ಸ್ಫಾರ್ಮಡ್ ಇದನ್ನೇನಂತ ತಗೊಳ್ಳೋಣ? ಪರಿವರ್ತನೆ ಅಂತ ಇದನ್ನ ನಾವು ತಗೊಳ್ಳೋಣ. ಓಕೆ. ದ ವೇ ರೀತಿ, ವಿ ಅಂದ್ರೆ ನಾವು. ಕಮ್ಯುನಿಕೇಟ್ ಅಂತಿದೆ, ಸಂವಹನ ಅಂತ ತಗೊಳ್ಬಹುದು. ಕಾಮ ಇದೆ, ಲೆಟ್ಸ್ ಟೇಕ್ ಇಟ್. ಕನೆಕ್ಟ್ ಅಂತಿದೆ, ತಗೊಳ್ಳೋಣ ಸಂಪರ್ಕ ಅಂತ. ಓಕೆ. ಆ್ಯಂಡ್ ಮತ್ತು ಕಾಮ ಇದೆ, ನಾವು ತಗೊಳ್ಳೋಣ. ಎಂಗೇಜ್ ವಿತ್ ದ ವರ್ಲ್ಡ್ ಅಂದ್ರೆ ಪ್ರಪಂಚದೊಂದಿಗೆ ನಾವು ತೊಡಗಿಸ್ಕೊಳ್ಳೋದು ಅಂತ. ಎಂಗೇಜ್ ತೊಡಗಿಸು ಅಂತ ತಗೊಳ್ಳೋಣ. ಯಾವುದರೊಂದಿಗೆ? ವಿತ್ ದ ವರ್ಲ್ಡ್, ಪ್ರಪಂಚದೊಂದಿಗೆ ಹೀಗೆ ತಗೊಳ್ಬಹುದು. ಅಥವಾ ಜಗತ್ತಿನೊಂದಿಗೆ, ಎನಿಥಿಂಗ್ ಇಸ್ ಓಕೆ. ಪ್ರಪಂಚದೊಂದಿಗೆ ಅಂತ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೋಷಿಯಲ್ ಮೀಡಿಯಾ ಏನಂತೆ? ಎರಡು ಅಂಚಿನ ಕತ್ತಿ. ಅಂದ್ರೆ ಈ ಕಡೆನೂ ತಗ್ಲತ್ತೆ, ಆ ಕಡೆನೂ ತಗ್ಲತ್ತೆ. ಎರಡೂ ಕಡೆ ನಾವು ಹುಷಾರಾಗಿ ಇರಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಇದು ನಮಗೆ ಬಹಳಷ್ಟು ಆಳವಾದ ಪರಿವರ್ತನೆಯನ್ನ ಮಾಡಿಕೊಟ್ಟಿದೆ. ಇದರಿಂದ ನಾವು ತುಂಬಾ ಮಟ್ಟಿಗೆ ಅಪ್ಡೇಟ್ ಆಗಿದ್ದೀವಿ, ಅಪ್ಗ್ರೇಡ್ ಆಗಿದ್ದೀವಿ. ಇದರಿಂದ ನಾವು ಟ್ರಾನ್ಸ್ಫಾರ್ಮ್ ಕೂಡ ಆಗಿದ್ದೀವಿ. ಯಾವ ರೀತಿಯಲ್ಲಿ ಹೇಳ್ತಾ ಇರೋದು? ರಿಗಾರ್ಡಿಂಗ್ ಕಮ್ಯುನಿಕೇಶನ್,
ರಿಗಾರ್ಡಿಂಗ್ ಕನೆಕ್ಷನ್, ಅಥವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಂಗೇಜ್, ಈ ಪದಗಳೆಲ್ಲ ಇದೆ. ಇವುಗಳ ಮುಖಾಂತರ ನಾವು ಎಷ್ಟರ ಮಟ್ಟಿಗೆ ಈಗ ಟ್ರಾನ್ಸ್ಫಾರ್ಮ್ ಆಗಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವಿಲ್ಲಿ ಮಾತಾಡ್ತಾ ಇರುವಂಥ ವಿಚಾರ ಏನು, ಸಾಮಾಜಿಕ ಮಾಧ್ಯಮ. ಅದನ್ನೇ ತಗೊಳ್ತಾ ಇದ್ದೀನಿ. ಸಾಮಾಜಿಕ ಮಾಧ್ಯಮವು ಏನ್ ಮಾಡ್ತಿದೆ ನೋಡಿ, ಇದು 2 ಅಂಚಿನ ಕತ್ತಿಯಾಗಿದೆ. ಬರೆಯೋಣ, ಸಾಮಾಜಿಕ ಮಾಧ್ಯಮವು 2 ಅಂಚಿನ ಕತ್ತಿಯಾಗಿದ್ದು, 2 ಅಂಚಿನ ಕತ್ತಿಯಾಗಿದ್ದು, ಮುಂದಕ್ಕೆ ಹೋಗೋಣ. ಏನ್ ಮಾಡಿದ್ಯಂತೆ ಬರಿತಾ ಇದೀನಿ ನೋಡಿ. ನಾವು ಒಂದೊಂದಾಗಿ ಬರೆಯೋಣ. ಇಲ್ಲಿ ನಮಗೆ ಕಮ್ಯುನಿಕೇಟ್ ಅಂತೆಲ್ಲ ಕೊಟ್ಟಿದ್ದಾರಲ್ವಾ. ನಾವು ಸಂವಹನ, ಅದಾದ್ಮೇಲೆ ಸಂಪರ್ಕ, ಮತ್ತು ಪ್ರಪಂಚದೊಂದಿಗೆ ಏನು ಎಂಗೇಜ್, ಪ್ರಪಂಚದೊಂದಿಗೆ ತೊಡಗಿಸಿಕೊಳ್ಳುವ ಏನು ರೀತಿಯನ್ನು ಏನ್ ಮಾಡಿದ್ಯಂತೆ, ಬರೀ ಪರಿವರ್ತನೆ ಮಾಡಿಲ್ಲ, ಆಳವಾಗಿ ಪರಿವರ್ತಿಸಿದೆ. ಬರೆಯೋಣ, ರೀತಿಯನ್ನು ಆಳವಾಗಿ ಪರಿವರ್ತಿಸಿದೆ. ಓಕೆ, ಸೊ ಇಲ್ಲೂ ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಸರಿ ಮಾಡ್ತಾ ಇದ್ದೀನಿ. ಆಳವಾಗಿ ಪರಿವರ್ತಿಸಿದೆ. ಓಕೆ ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನ ಬರಿಬಹುದಿದೆ. ಪರಿವರ್ತಿಸಿದೆ. ಎಸ್, ಹಾಗಾದ್ರೆ ಏನ್ ಮಾಡಿದೆ, ಮೊದಲನೇದಾಗಿ ನಾನಿಲ್ಲಿ ಬರ್ದದ್ದು ಸಾಮಾಜಿಕ ಮಾಧ್ಯಮದ ಬಗ್ಗೆ. ಇದು ಏನಂತೆ, 2 ಅಂಚಿನ ಕತ್ತಿಯಾಗಿದೆ. ಆಮೇಲೆ ಬರ್ತಾ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಅಂತಂದ್ರೆ ಜನ, ಯಾರೆಲ್ಲ ಇದನ್ನ ಬಳಕೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾನ, ಅವರು. ಇಲ್ಲಿ ಮೇನ್ ಸಬ್ಜೆಕ್ಟ್ ಏನಾಯ್ತು ಅಲ್ಲಿಗೆ, ನಾವು ಸಬ್ಜೆಕ್ಟ್ ಆಗುತ್ತಾ, ಸಾಮಾಜಿಕ ಮಾಧ್ಯಮ ಸಬ್ಜೆಕ್ಟ್ ಆಗುತ್ತಾ? ಯೋಚನೆ ಮಾಡಿ. ಯಾರಿಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಸಬ್ಜೆಕ್ಟ್ ಆಗ್ತಾರೆ. ಪರಿವರ್ತಿಸ್ತಾ ಇರೋದು ಸೋಷಿಯಲ್ ಮೀಡಿಯಾನ? ಪರಿವರ್ತಿಸ್ತಾ ಇರೋದು ಯಾರು, ಸೋಷಿಯಲ್ ಮೀಡಿಯಾನ? ಅಫ್ಕೋರ್ಸ್ ಇಟ್ ಈಸ್ ಸೋಷಿಯಲ್ ಮೀಡಿಯಾ. ಅದು ನಮ್ಮಲ್ಲಿ ನಾವು ಇರುವ ರೀತಿಯನ್ನ ಪರಿವರ್ತಿಸಿದೆ ಅಲ್ವಾ. ಹಾಗಾಗಿ ಮೇನ್ ಸಬ್ಜೆಕ್ಟ್ ಏನಾಯ್ತು, ಸಾಮಾಜಿಕ ಮಾಧ್ಯಮ. ಈ ರೀತಿಯಲ್ಲಿ ನೀವು ಸಬ್ಜೆಕ್ಟ್ ಯಾವುದು ಅಂತ ಹುಡುಕ್ಬೇಕು. ಏನ್ ಮಾಡ್ತಿದ್ಯಂತೆ, ಪರಿವರ್ತಿಸಿದೆ, ಕ್ರಿಯೆ ಆಗಿ ಹೋಗಿದೆ, ಅದಕ್ಕೋಸ್ಕರನೇ ಇಲ್ಲಿ ಹ್ಯಾಸ್ ನ ಬಳಕೆ ಆಗಿರುವಂಥದ್ದು. ಸೊ ಇದು ವರ್ಬ್ ಆಯ್ತು. ಹೇಗೆ ಪರಿವರ್ತಿಸಿರುವಂಥದ್ದು, ಆಳವಾಗಿ. ಏನನ್ನ, ರೀತಿಯನ್ನ. ಯಾರ ರೀತಿ, ನಮ್ಮ ರೀತಿ. ಯಾವ್ಯಾವ್ದ್ರಲ್ಲಿ, ಸಂವಹನ, ಸಂಪರ್ಕ, ಹಾಗೆ ನಾವು ಪ್ರಪಂಚದೊಂದಿಗೆ ಹೆಂಗೆ ಎಂಗೇಜ್ ಆಗಿರ್ತೀವಿ, ಎಲ್ಲಾ ರೀತಿಯನ್ನ. ಅಂಡ್ ಇದು ನಮ್ಗೆ ಸಂಬಂಧಿಸಿದೆ ಅಲ್ವಾ, ಇದು ರಿಲೇಟ್ ಆಗಿರೋದು ನಮ್ಗೆ. ಇಷ್ಟೂ ಕೂಡ ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಅಂಡ್ ಅವರಿಲ್ಲಿ ಈ ಸಾಮಾಜಿಕ ಮಾಧ್ಯಮ ಏನು ಅಂತ 1-2 ಪದಗಳಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಬರ್ದಿದ್ದೀವಿ. ನೀವು ಇದನ್ನ ಈ ರೀತಿಯಲ್ಲಿ ತಗೊಳ್ಬಹುದು. ನೀವು ನೋಡಬಹುದು, ಇಲ್ಲಿ ನಾನು ನಮ್ಮ ಭಾಷೆಯಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟ್ ಅನ್ನ ಬಳಸಿದ್ದೀನಿ. ನೀವು ಯಾವಾಗಲೇ ಕನ್ನಡದಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡಿ, ಆಗ ನೀವು ನೋಡೋದು ನಮ್ಮ ವರ್ಬ್, ಕ್ರಿಯಾಪದ ಕೊನೆಯಲ್ಲೇನೆ. ನಿಮ್ಗೆ ಮಧ್ಯದಲ್ಲಿಲ್ಲೂ ಕೂಡ ವರ್ಬ್ ಬರೋದೇ ಇಲ್ಲ. ಇಂಗ್ಲಿಷ್ ನಲ್ಲಿ ನೋಡೋಣ ಎಲ್ಲಿ ವರ್ಬ್ ಇದೆ ಅಂತ ನೋಡಿ, ತೋರಿಸ್ತೀನಿ. ಪರಿವರ್ತಿಸಿದೆ ಅಂದ್ರೇನು, ಟ್ರಾನ್ಸ್ಫಾರ್ಮ್ಡ್. ನೋಡ್ತಾ ಇದ್ದೀರಾ, ಇಲ್ಲಿ ಸೋಷಿಯಲ್ ಮೀಡಿಯಾ ಏನಂತೆ, ಒಂದು ಕತ್ತಿ ಅಂತ ಅವ್ರಲ್ಲಿ ನಮ್ಗೆ ಹೇಳಿದ್ದಾರೆ. ಅದಾದ್ಮೇಲೆ ಅವ್ರು ನಮ್ಗೆ ಏನಂತ ಹೇಳ್ತಾ ಇರೋದು, ಇದು ಪರಿವರ್ತಿಸಿದೆ ಅಂತ. ನೋಡಿದ್ರ, ಇಲ್ಲಿದೆ ನಮ್ಮ ವರ್ಬ್. ಹೀಗೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಆದ ತಕ್ಷಣ ವರ್ಬ್ ಬಂದ್ರೆ, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ನಮ್ಗೆ ವರ್ಬ್ ಬರುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಮೊದಲನೇ ವಾಕ್ಯ ಆಗಿತ್ತು. ಈಗ ನಾನು 2ನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ, ವೈಲ್ ಇಟ್ ಆಫರ್ಸ್ ಅಂತ ಕೊಟ್ಟಿದ್ದಾರೆ. ವೈಲ್ ಇದನ್ನ ಹಾಗೆಯೇ ಅಂತ ತಗೊಳ್ತಾ ಇದ್ದೀನಿ. ಇಟ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ. ಆಫರ್ಸ್ ಏನನ್ನ, ಅನ್ಪ್ರೆಸಿಡೆಂಟೆಡ್ ಆಪರ್ಚುನಿಟೀಸ್ ಅಂದ್ರೆ ತುಂಬಾ ಹೆಚ್ಚಿನ ಅವಕಾಶಗಳನ್ನ ನಮಗೋಸ್ಕರ ಅದು ತಂದು ಕೊಡುತ್ತೆ ಅಂತ ಅರ್ಥ. ಆಫರ್ಸ್ ಒದಗಿಸು ಅಂತ ತಗೊಳ್ತೀನಿ. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ ನೀವು. ಅನ್ಪ್ರೆಸಿಡೆಂಟ್ ಆಪರ್ಚುನಿಟೀಸ್ ಅಂತ ಇದೆ. ಅನ್ಪ್ರೆಸಿಡೆಂಟೆಡ್ ಅನ್ನುವಂಥದ್ದನ್ನ
ಅಭೂತಪೂರ್ವ ಈ ರೀತಿಯಲ್ಲಿ ತಗೊಳ್ಬಹುದಿದೆ. ಆಪರ್ಚುನಿಟೀಸ್ ನಮಗೆ ಗೊತ್ತೇ ಇದೆ, ಅವಕಾಶಗಳು ಅಂತ ಬರುತ್ತೆ. ಯಾರಿಗೆ? ಫಾರ್ ಎಂಪವರ್ಮೆಂಟ್. ಎಂಪವರ್ಮೆಂಟ್ ಅಂತಂದ್ರೇನು? ಸಬಲೀಕರಣ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ? ಎಕ್ಸ್ಪ್ರೆಷನ್ ಅಂತ ಇದೆ. ಅಭಿವ್ಯಕ್ತಿ ಅಂತ ಹೇಳ್ತೀವಿ. ಅಭಿವ್ಯಕ್ತಿ ಆ್ಯಂಡ್ ಮತ್ತು ಇನ್ಫಾರ್ಮೇಶನ್ ಶೇರಿಂಗ್, ಮಾಹಿತಿ ಹಂಚಿಕೆ ಅಂತ ತಗೊಳ್ಬಹುದು. ಎರಡನ್ನೂ ಜೊತೆಯಲ್ಲೇ ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ತಗೊಳ್ತಾ ಇದ್ದೀನಿ. ಮಾಹಿತಿ ಹಂಚಿಕೆ ಇಟ್ ಇದು ಆಲ್ಸೋ ಸಹ ಪ್ರೆಸೆಂಟ್ಸ್ ಸಿಗ್ನಿಫಿಕೆಂಟ್ ಚಾಲೆಂಜಸ್ ಅಂಡ್ ರಿಸ್ಕ್ಸ್. ಪ್ರೆಸೆಂಟ್ಸ್ ಅಗೇನ್ ಒದಗಿಸುತ್ತದೆ, ಕೊಡುತ್ತದೆ. ಎನಿಥಿಂಗ್ ಇಸ್ ಓಕೆ. ಕೊಡುತ್ತದೆ ಅಂತ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸಿಗ್ನಿಫಿಕೆಂಟ್ ಅಂತಂದ್ರೇನು? ಗಮನಾರ್ಹ ಅಂತ ಇದನ್ನ ನಾವು ಬರೀಬಹುದು. ಚಾಲೆಂಜಸ್ ಅಂದ್ರೇನು? ಸವಾಲುಗಳು. ಆ್ಯಂಡ್ ಮತ್ತು ರಿಸ್ಕ್ಸ್ ಅಂದ್ರೆ ಅಪಾಯಗಳು. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವೊಕ್ಯಾಬ್ಯುಲರಿಯನ್ನು ತಗೊಂಡಿದ್ದೀನಿ. ಏನ್ ಹೇಳ್ತಿದ್ದಾರೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಆಪರ್ಚುನಿಟೀಸ್ ಅಂದ್ರೆ ಅವಕಾಶಗಳು, ಮತ್ತೊಂದು ಸವಾಲುಗಳು ಹಾಗೆ ಅಪಾಯಗಳು. ಅಫ್ಕೋರ್ಸ್ ಯಾವುದೇ ಒಂದು ವಿಚಾರಕ್ಕೆ ಎರಡು ಮುಖಗಳಿರ್ತವೆ. ಒಂದು ಕಾಯಿನ್ಗೆ ಹೇಗೆ ನಾವು ಹೆಡ್ ಅಂಡ್ ಟೇಲ್ ಅಂತ ನೋಡ್ತೀವಿ, ಎರಡು ಮುಖಗಳು, ಅದೇ ರೀತಿಯಲ್ಲೇ ಸೋಷಿಯಲ್ ಮೀಡಿಯಾಗೂ ಕೂಡ ಎರಡು ಮುಖಗಳಿದೆ. ಒಂದು ಮುಖದಲ್ಲಿ ನಾವು ಆಪರ್ಚುನಿಟೀಸ್ ಅನ್ನು ನೋಡಿದ್ರೆ, ಮತ್ತೊಂದರಲ್ಲಿ ಸವಾಲುಗಳು ಅಥವಾ ರಿಸ್ಕ್, ಅಪಾಯ ಅಂತ ಏನು ಕೊಟ್ಟಿದ್ದಾರೆ ಇವುಗಳನ್ನ ನೋಡ್ತೀವಿ. ಸೊ ಫಸ್ಟ್ ಏನ್ ಮಾಡೋಣ? ಆಪರ್ಚುನಿಟೀಸ್ಗೆ ರಿಲೇಟ್ ಆಗಿರುವಂತಹ ಪದಗಳಿದೆ. ಆ ಪದಗಳೇನು? ಸಬಲೀಕರಣ, ಅಭಿವ್ಯಕ್ತಿ, ಮಾಹಿತಿ ಹಂಚಿಕೆ. ಇದನ್ನೆಲ್ಲ ಬರೆಯೋಣ. ಅದಾದ್ಮೇಲೆ ಇದ್ರ ಜೊತೆಲೆ ನಮ್ಗೆ ಇನ್ನೊಂದೇನ್ ಸಿಗ್ತಾ ಇದೆ? ಚಾಲೆಂಜಸ್ ಹಾಗೆ ರಿಸ್ಕ್. ಇದನ್ನ ನಾವು ಬರೆಯೋಣ. ಹೇಗ್ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಪ್ರಾರಂಭ ಮಾಡಬಹುದು ನಾವು. ಇದು ಯಾವುದು? ಸೋಷಿಯಲ್ ಮೀಡಿಯಾ. ಅದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದು ಹಿಂದಿನ ವಾಕ್ಯದಿಂದ ಇಲ್ಲಿಗೆ ಬಂದಿರುವಂತಹ ವಿಚಾರ. ಬರಿತಾ ಇದ್ದೀನಿ. ಇದು ಯಾವುದ್ರಲ್ಲಿ? ಮೊದಲಿಗೆ ಬರೆಯೋಣ. ಸಬಲೀಕರಣ, ಅಭಿವ್ಯಕ್ತಿ, ಅದಾದ್ಮೇಲೆ ಮತ್ತು ಅಂತ ಕೊಟ್ಟಿದ್ದಾರೆ. ಆಸ್ ಇಟ್ ಈಸ್ ತಗೊಳ್ತೀವಿ, ಯಾವುದೇ ಬದಲಾವಣೆ ಇಲ್ಲ. ಮಾಹಿತಿ ಹಂಚಿಕೆ ಇವೆಲ್ಲ ಏನಂತೆ? ಅಭೂತಪೂರ್ವವಾದಂತಹ ಅವಕಾಶಗಳಂತೆ. ಇದನ್ನ ಈಗ ನಾವು ಬರೆಯೋಣ. ಮಾಹಿತಿ ಹಂಚಿಕೆ ಇವು ಅಭೂತಪೂರ್ವ ಅವಕಾಶಗಳು. ಹಾಗೆಯೇ ಇಲ್ಲಿ ಈಗ ನಾವು ಬ್ರೇಕ್ ಮಾಡ್ತೀವಿ, ಅಪಾಯಗಳ ಬಗ್ಗೆ ಬರಿತೀವಿ. ಓಕೆ. ಹಾಗೆಯೇ ಇದು ಇಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡಬಹುದು. ಅದಕ್ಕೋಸ್ಕರ ಇಲ್ಲಿ ನಾನು ಇದು ಅಂತ ಬರೆದಿದ್ದೀನಿ, ಎರಡನೇ ಭಾಗ. ಇದು ಏನಂತೆ ಕೊಡೋದು? ಇದು ಗಮನಾರ್ಹ ಅಥವಾ ನಾವು ಗಮನಿಸಬಹುದಾಗಿರುವಂತಹ ಸವಾಲುಗಳನ್ನ ಹಾಗೆ ಅಪಾಯಗಳನ್ನ ನಮ್ಮ ಮುಂದೆ ತಂದು ಇಡುತ್ತೆ. ಅದನ್ನು ಹೇಳಿದ್ದಾರೆ, ಬರೆಯೋಣ. ಇದು ಗಮನಾರ್ಹ ಸವಾಲುಗಳು ಮತ್ತು ಇನ್ನೊಂದೇನು? ಅಪಾಯಗಳನ್ನು ಆಲ್ಸೋ ಸಹ ಏನ್ ಮಾಡುತ್ತೆ? ಪ್ರೆಸೆಂಟ್ಸ್, ಕೊಡುತ್ತದೆ. ಫುಲ್ ಸ್ಟಾಪ್. ನೋಡಿ, ಆಗ್ಲೇ ಹೇಳ್ದೆ ಅಲ್ವಾ, ಇಲ್ಲಿ ಎರಡು ವಿಚಾರಗಳಿದೆ. ಅದನ್ನ ಹಾಗೆ ನಾನು ಭಾಗ ಮಾಡಿ ಬರೆದಿದ್ದೀನಿ. ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗವಾದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಮತ್ತೊಂದು ಭಾಗ. ಇದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾ. ಇಲ್ಲಿ ನಮ್ಗೆ ಹಾಗೆ ಕೊಟ್ಟಿದ್ದು ವಾಕ್ಯದಲ್ಲಿ ನೀವು ನೋಡಬಹುದು. ಇಲ್ಲೊಂದಿದೆ, ಅದನ್ನ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಇದು ಅವಕಾಶಗಳನ್ನ, ಒಂದು ಪದ ಬಿಟ್ಟೆ ಇಲ್ಲಿ ನಾನು. ಅವಕಾಶಗಳನ್ನ ಏನ್ ಮಾಡುತ್ತೆ? ಒದಗಿಸುತ್ತದೆ. ಆಫರ್ಸ್ ಅಂತಿದೆ ಅಲ್ವಾ, ಇದನ್ನ ಮರ್ತ್ಬಿಟ್ಟೆ, ಬರಿತಾ ಇದೀನಿ ನೋಡಿ. ಒದಗಿಸುತ್ತದೆ, ಹಾಗೆಯೇ ಅದ್ರ ಜೊತೆಯಲ್ಲಿ ಅಂತ ಮುಂದಕ್ಕಿರುವಂಥದ್ದು. ಸೊ ಇಲ್ಲಿ ಒದಗಿಸುತ್ತದೆ ಅನ್ನುವಂಥದ್ದು ವರ್ಬ್ ಆಯ್ತು, ಕೊಡುತ್ತದೆ ಅನ್ನುವಂಥದ್ದು ವರ್ಬ್ ಆಯ್ತು. ಏನನ್ನ ಒದಗಿಸುತ್ತಂತೆ? ಅಭೂತಪೂರ್ವವಾದಂತಹ ಅವಕಾಶಗಳು. ಹೇಗಿರ್ತವವು? ಒಂದೊಂದಾಗಿ ಇಲ್ಲಿ 3 ವಿಚಾರಗಳನ್ನ ಬರೆದಿದ್ದೀನಿ, ನೀವು ನೋಡಬಹುದು.
ಇಲ್ಲಿ ಎರಡನೇ ಭಾಗದಲ್ಲಿ ನಾವು ನೋಡಬಹುದು ಕೊಡುತ್ತದೆ. ಏನನ್ನ ಕೊಡುತ್ತೆ ಅಂತ ಹೇಳ್ತಾ ಇರೋದು? ಅಪಾಯಗಳು ಹಾಗೆ ಸವಾಲುಗಳನ್ನು ಸಹ ಕೊಡುತ್ತಂತೆ. ಹಾಗಾದ್ರೆ ಈ ಭಾಗ ಏನಿದೆ ಇದು ಆಬ್ಜೆಕ್ಟ್ ಆಗುತ್ತೆ ಈ ಎರಡನೇ ಭಾಗಕ್ಕೆ. ಮೊದಲನೇ ಭಾಗಕ್ಕೆ ಸಬಲೀಕರಣ ಇಲ್ಲಿಂದ ಹಿಡಿದು ಅವಕಾಶಗಳು ಇಲ್ಲಿಯವರೆಗೂ ಇದು ಆಬ್ಜೆಕ್ಟ್ ಆಗುತ್ತೆ. ಹೀಗೆ ಒಂದೇ ವಾಕ್ಯದಲ್ಲಿ ನಿಮಗೆ ಈ ರೀತಿಯ 2 ಸೆಂಟೆನ್ಸಸ್, ಇವುಗಳನ್ನ ಸಬ್ ಸೆಂಟೆನ್ಸಸ್ ಅಂತ ಕರಿತೀವಿ. ಈ ರೀತಿಯಲ್ಲೂ ಕೊಟ್ಟಿರ್ತಾರೆ, ಹುಷಾರಾಗಿ ನೋಡಿಕೊಂಡು ನೀವು ಬರಿಬೇಕಾಗತ್ತೆ. ಇದು ನಮ್ಮ ಸೆಷನ್ನ 2ನೇ ವಾಕ್ಯವಾಗಿತ್ತು. 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ 3ನೇ ವಾಕ್ಯ ಹೀಗಿದೆ. ಆಸ್ ವಿ ನ್ಯಾವಿಗೇಟ್ ಅಂತ ಕೊಟ್ಟಿದ್ದಾರೆ. ಆಸ್ ನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ವಿ ಅಂತಿದೆ ನೋಡಿ, ನಾವು ಅಂತ ತಗೊಳ್ಳೋಣ. ನ್ಯಾವಿಗೇಟ್ ಅಂತ ಅಂದ್ರೆ ಡೈರೆಕ್ಟ್ ಅಂತ ಹೇಳಬಹುದು, ಗೈಡ್ ಅಂತ ಹೇಳಬಹುದು. ಇದರ ಸಮಾನಾರ್ಥಕ ಪದಗಳನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯೂಶಲಿ ನಾವು ನ್ಯಾವಿಗೇಟ್ ಅನ್ನುವಂಥದ್ದನ್ನ ಯಾವಾಗ ಬಳಸ್ತೀವಿ? ಯಾವುದಾದ್ರೂ ಕಡೆಗೆ ಹೋಗುವಾಗ ಅಂತ ಹೇಳುವಾಗ ನ್ಯಾವಿಗೇಟ್ ಅಂತ ಬಳಸ್ತೀವಿ. ಇದಕ್ಕೆ ನಾನಿಲ್ಲಿ ಬರಿತಾ ಇರುವಂತಹ ಪದ ಹೋಗುವಾಗ. ಬೇರೆ ಸಮಾನಾರ್ಥಕ ಪದ ನಿಮಗೆ ಗೊತ್ತಿದ್ರೆ ನೀವು ಬರಿಬಹುದು. ಕಾಂಪ್ಲೆಕ್ಸ್ ಅಂತಿದೆ, ಏನಂತ ಬರೆಯೋಣ? ಸಂಕೀರ್ಣ ಅಂತ ಬರೆಯೋಣ. ಓಕೆ. ಲ್ಯಾಂಡ್ಸ್ಕೇಪ್ ಅಂತ ಇದೆ, ಏನಂತ ಬರಿಬಹುದು? ಭೂದೃಶ್ಯ ಅಂತ ಬರಿಬಹುದು. ಯಾವುದರ? ಆಫ್ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ. ಕಮ ಇಟ್ ಈಸ್ ಎಸೆನ್ಷಿಯಲ್, ಇದು ಅತ್ಯಗತ್ಯ, ಇದು ಅಗತ್ಯ. ಎನಿಥಿಂಗ್ ಈಸ್ ಓಕೆ. ಓಕೆ. ಟು ಕ್ರಿಟಿಕಲಿ ಎಕ್ಸಾಮಿನ್, ಕ್ರಿಟಿಕಲಿ ಅಂತ ಕೊಟ್ಟಿದ್ದಾರೆ. ವಿಮರ್ಶಾತ್ಮಕ ಅಂತ ಹೇಳಬಹುದು. ಎಕ್ಸಾಮಿನ್ ಪರಿಶೀಲನೆ, ಪರಿಶೀಲನೆ ಅಂತ ಹೇಳಬಹುದು. ಇಟ್ಸ್ ಅದರ ಇಂಪ್ಯಾಕ್ಟ್ ಅಂತಿದೆ ನೋಡಿ, ಇದನ್ನೇನಂತ ಬರೆಯೋಣ? ಪ್ರಭಾವ. ಯಾರ ಮೇಲೆ? ಆನ್ ಇಂಡಿವಿಜುವಲ್ಸ್, ಇದನ್ನೇನಂತ ತಗೊಳ್ಳೋಣ? ವ್ಯಕ್ತಿಗಳು ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಿದೆ? ಕಮ್ಯುನಿಟೀಸ್ ಅಂತಿದೆ, ಇದನ್ನೇನಂತ ಬರೆಯೋಣ? ಸಮುದಾಯಗಳು ಅಂತ ಇದನ್ನ ನಾವು ಬರೆಯೋಣ. ಕಮ ಅಂಡ್ ಮತ್ತು ಸೊಸೈಟಿ ಅಂತಿದೆ, ಸಮಾಜ. ಆಸ್ ಅ ಹೋಲ್ ಅಂತ ಕೊಟ್ಟಿದ್ದಾರೆ. ಪೂರ್ತಿಯಾಗಿ, ಸಂಪೂರ್ಣವಾಗಿ. ಎನಿಥಿಂಗ್ ಈಸ್ ಓಕೆ. ಪೂರ್ತಿಯಾಗಿ ಅಥವಾ ಸಂಪೂರ್ಣವಾಗಿ, ಎರಡರಲ್ಲಿ ಒಂದು. ಕಮ ಇದೆ, ತಗೊಳ್ಳಿ. ಸ್ಟ್ರೀವಿಂಗ್ ಟು ಹಾರ್ನೆಸ್ ಇಟ್ಸ್ ಪೊಟೆನ್ಷಿಯಲ್ ಫಾರ್ ಪಾಸಿಟಿವ್ ಚೇಂಜ್. ಸ್ಟ್ರೀವಿಂಗ್ ಅಂದ್ರೆ ಶ್ರಮ ಪಡೋದು ಅಂತ. ಸದ್ಯಕ್ಕಿಲ್ಲಿ ಶ್ರಮ ಅಂತ ಬರ್ದಿರ್ತೀನಿ, ಯಾಕಾಗಿ? ಹಾರ್ನೆಸ್ ಅಂದ್ರೆ ಬಳಕೆ, ಯೂಸ್ ಅಂತ ಅರ್ಥ. ಸಮಾನಾರ್ಥಕ ಪದ ಬರ್ದಿದ್ದೀನಿ ಇಲ್ಲಿ, ಇದನ್ನ ಕನ್ನಡದಲ್ಲಿ ಬಳಕೆ ಅಂತ ಹೇಳಬಹುದು. ಇಟ್ಸ್ ಇಲ್ಲಿ ಆಲ್ರೆಡಿ ನಾವು ಬರ್ದಿದ್ದೀವಿ ಅದರ ಅಂತ. ಪೊಟೆನ್ಷಿಯಲ್ ಅಂದ್ರೆ ಎಬಿಲಿಟಿ, ಸಾಮರ್ಥ್ಯ ಅಂತ ತಗೊಳ್ಳಿ. ಯಾಕಾಗಿ? ಫಾರ್ ಪಾಸಿಟಿವ್, ಧನಾತ್ಮಕ, ಸಕಾರಾತ್ಮಕ. ಎನಿ ವರ್ಡ್ ಈಸ್ ಓಕೆ. ಧನಾತ್ಮಕ ಈ ಪದವನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಚೇಂಜ್ ಬದಲಾವಣೆ. ವೈಲ್ ಮಿಟಿಗೇಟಿಂಗ್ ಇಟ್ಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ನೆಗೆಟಿವ್ ನೋಡಿ, ನೆಗೆಟಿವ್ ನಕಾರಾತ್ಮಕ ಅಂತ ಬರಿಬಹುದು. ನಕಾರಾತ್ಮಕ ಅಂತ ಇದನ್ನ ನಾವು ಬರೆಯೋಣ. ಮಿಟಿಗೇಟಿಂಗ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರಿಡ್ಯೂಸಿಂಗ್ ಅಂತ ಅರ್ಥ. ಇದನ್ನ ತಗ್ಗಿಸುವ ಅಂತ ತಗೊಳ್ಬಹುದು. ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು. ಓಕೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ನೀವು ಗಮನಿಸಬಹುದು ಇಲ್ಲಿರುವಂತಹ ಪದಗಳು ಲಿಟಲ್ ಬಿಟ್ ಡಿಫಿಕಲ್ಟ್ ಪದಗಳು ಆಗಿದ್ವು, ನೀವು ಕೇಳಿದ್ರಿ. ಅದಕ್ಕೋಸ್ಕರ ಇದರ ಒಂದು ಪ್ಯಾರಾಗ್ರಾಫ್ ಅನ್ನು ತಗೊಂಡು ಬಂದು ಈಗ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಏನ್ ಹೇಳ್ತಾ ಇರುವಂಥದ್ದು? ನಾವು ಇಲ್ಲಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಸೋಷಿಯಲ್ ಮೀಡಿಯಾ ಇದನ್ನ ಸಂಕೀರ್ಣ ಭೂದೃಶ್ಯ ಅಂತ ಹೇಳಿ, ಇಲ್ಲಿ ಆ ಕಡೆ ನಾವು ಹೋಗುವಾಗ ಅಥವಾ ಅದನ್ನ ನಾವು ನೋಡಿದಾಗ
ಇಟ್ ಈಸ್ ಎಸೆನ್ಷಿಯಲ್ ಟು ಕ್ರಿಟಿಕಲಿ ಎಕ್ಸಾಮಿನ್. ಇಲ್ಲಿ ಬಹಳಷ್ಟು ಅಗತ್ಯ ಇದೆ. ಯಾಕಾಗಿ? ವಿಮರ್ಶಾತ್ಮಕ ಪರಿಶೀಲನೆಯನ್ನ ಮಾಡಬೇಕು. ಇಟ್ಸ್ ಇಂಪ್ಯಾಕ್ಟ್, ಯಾಕೆ ಅಂದ್ರೆ ಇದ್ರ ಪ್ರಭಾವ ಯಾರ ಮೇಲಿರುತ್ತೆ? ಇಂಡಿವಿಜುವಲ್ಸ್, ವ್ಯಕ್ತಿಗಳ ಮೇಲೆ, ಸಮುದಾಯಗಳ ಮೇಲೆ, ಹಾಗೆ ಸೊಸೈಟಿ, ಸಮಾಜ ಪೂರ್ತಿಯಾಗಿ ಎಲ್ಲರ ಮೇಲೆ ಇರುತ್ತೆ. ಹಾಗೆ ನಾವೆಲ್ಲರೂ ಕೂಡ ಈ ಸೋಷಿಯಲ್ ಮೀಡಿಯಾನಲ್ಲಿರುವಂತಹ ನಕಾರಾತ್ಮಕವಾಗಿರುವಂತಹ ವಿಷಯವನ್ನ ಆದಷ್ಟು ತಗ್ಗಿಸುವಂತಹ ಒಂದು ಪ್ರಯತ್ನ ಮಾಡಿ. ಎಲ್ಲರೂ ನಾವು ಇದರಲ್ಲಿ ತುಂಬಾ ಒಳ್ಳೆ ವಿಚಾರಗಳಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಹೇಗೆ ಇದನ್ನ ಉಪಯೋಗಿಸ್ಕೊಳ್ತೀವಿ ಆ ರೀತಿಯಲ್ಲಿ ಅದು ನಮಗೆ ಕೆಲಸ ಮಾಡುತ್ತೆ. ಆದಷ್ಟು ನಾವಿದನ್ನ ಧನಾತ್ಮಕವಾಗಿ ಕೊಟ್ಟಿದ್ದಾರಲ್ವ, ಪಾಸಿಟಿವ್ ಅಂತ, ಆ ಪಾಸಿಟಿವ್ ಚೇಂಜ್ನ ಕಡೆಗೆ ನಾವು ಕೆಲಸ ಮಾಡಬೇಕು, ನಾವು ಶ್ರಮಿಸಬೇಕು ಅಂತ ಹೇಳಿದ್ದಾರೆ. ಆಸ್ ಐ ಕ್ಯಾನ್ ನೋಟಿಸ್, ವಿ ಕ್ಯಾನ್ ಸಿ ಒನ್ ಪಾರ್ಟ್ ಇಸ್ ದಿಸ್. ಇಲ್ಲಿಗೆ ಕಾಮ ಇದೆ, ಕಾಣಿಸ್ತಾ ಇದೆ, ಭಾಗ ಮಾಡ್ಕೊಂಡಿದ್ದೀನಿ. ಅಂಡ್ ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್. ಅಂಡ್ ಇಲ್ಲಿಗೂ ಕೂಡ ಭಾಗ ಮಾಡ್ಕೊಂಡು ಇಲ್ಲಿ 2 ಅಂತ ಬರಿತಾ ಇದ್ದೀನಿ. ಅಂಡ್ ಇಲ್ಲಿಂದ ಇಲ್ಲಿಯವರೆಗೆ ದಿಸ್ ಇಸ್ ಸೆಟ್ ಟು ಬಿ ಅ ಥರ್ಡ್ ಒನ್. ಇಲ್ಲಿ 3ನೇ ಭಾಗ ಇದೆ. ಈ 3 ಭಾಗಗಳನ್ನ ಒಂದಾದ್ಮೇಲೆ ಒಂದು ಆಸ್ ಇಟ್ ಈಸ್ ಬರೆದ್ರೆ ವಾಕ್ಯ ಕಂಪ್ಲೀಟ್ ಆಗುತ್ತೆ. ಹೇಗೆ ಬರೆಯೋದು ಬನ್ನಿ ತೋರಿಸ್ತಾ ಇದ್ದೀನಿ. ಆಸ್ ವಿ ನ್ಯಾವಿಗೇಟ್ ದ ಕಾಂಪ್ಲೆಕ್ಸ್ ಲ್ಯಾಂಡ್ಸ್ಕೇಪ್ ಆಫ್ ಸೋಷಿಯಲ್ ಮೀಡಿಯಾ, ಇದನ್ನ ನಾನು ಬರಿತಾ ಇದ್ದೀನಿ. ನಾವು ಯಾವುದರ ಸಾಮಾಜಿಕ ಮಾಧ್ಯಮದ ಏನು ಸಂಕೀರ್ಣ ಭೂದೃಶ್ಯ ಬರೆಯೋಣ. ಸಂಕೀರ್ಣ ನೋಡಿದಾಗ ಅಂತನಾದ್ರೂ ಬರಿರಿ, ಅಥವಾ ಭೂದೃಶ್ಯದ ಕಡೆಗೆ ಹೋಗುವಾಗ, ಎನಿಥಿಂಗ್ ಇಸ್ ಓಕೆ. ಇಲ್ಲಿ ನಾನು ಎರಡನ್ನೂ ಕೂಡ ಬರ್ದಿರ್ತೀನಿ, ಬಿಕಾಸ್ ಅವರಲ್ಲಿ ಹಾಗೆ ಕೊಟ್ಟಿರುವಂಥದ್ದು. ಭೂದೃಶ್ಯದ ಕಡೆಗೆ ಹೋಗುವಾಗ ನಾವು ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವುದು ನಮಗೆ ಸಹಾಯ ಮಾಡುತ್ತೆ ಟು ಸಿ ದ ಚೇಂಜಸ್ ಅಂತ ಇಲ್ಲಿ ಮಾತಾಡ್ತಾ ಇರೋದು. ಇಲ್ಲಿಗೆ ಮೊದಲನೇ ಭಾಗ ಮುಗೀತು. 2ನೇ ಭಾಗದಲ್ಲಿ ಇಟ್ ಈಸ್ ಎಸೆನ್ಷಿಯಲ್ ಟು ಕ್ರಿಟಿಕಲಿ ಎಕ್ಸಾಮಿನ್ ಬರೆಯೋಣ. ಯಾರೆಲ್ಲ ಈ ಸೋಷಿಯಲ್ ಮೀಡಿಯಾನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರುಗಳೇ ವ್ಯಕ್ತಿಗಳು, ಸಮುದಾಯಗಳು ಮತ್ತು ಆ್ಯಂಡ್ ಒಟ್ಟಾರೆಯಾಗಿ ಸಮಾಜ ಅಂದರೆ ಸಮುದಾಯಗಳು, ವ್ಯಕ್ತಿಗಳು ಇರೋದೇ ಅಲ್ವಾ, ಅದಕ್ಕೋಸ್ಕರ ಒಟ್ಟಾರೆಯಾಗಿ ಸಮಾಜದ ಮೇಲೆ ಏನಂತೆ ಇಂಪ್ಯಾಕ್ಟ್ ಬರಿತಾ ಇದ್ದೀನಿ. ಸಮಾಜದ ಮೇಲೆ ಆಗುವ ಪ್ರಭಾವ, ಪರಿಣಾಮ, ಎನಿಥಿಂಗ್ ಇಸ್ ಓಕೆ. ಪ್ರಭಾವವನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು? ಪ್ರಭಾವವನ್ನು ವಿಮರ್ಶಾತ್ಮಕವಾಗಿ, ದಿಸ್ ಇಸ್ ಬೆಟರ್, ವಿಮರ್ಶಾತ್ಮಕವಾಗಿ ಪರಿಶೀಲನೆ ಮಾಡುವುದು ಏನು ಅಗತ್ಯ. ಇಲ್ಲೊಂದು ಕಾಮ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ? ಸ್ಟ್ರೀವಿಂಗ್ ಟು ಹಾರ್ನೆಸ್ ಇಟ್ಸ್ ಪೊಟೆನ್ಷಿಯಲ್ ಫಾರ್ ಪಾಸಿಟಿವ್ ಚೇಂಜ್ ವೈಲ್ ಮಿಟಿಗೇಟಿಂಗ್ ಇಟ್ಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ಇದರಲ್ಲಿ ಇರುವಂತಹ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸ್ಬೇಕು, ಧನಾತ್ಮಕ ಬದಲಾವಣೆಗಳನ್ನು, ಅದು ಸಾಮರ್ಥ್ಯ ಹೊಂದಿರುವಂತಹ ಧನಾತ್ಮಕ ಬದಲಾವಣೆಗಳನ್ನು ನಾವಿಲ್ಲಿ ತರಬೇಕಾಗತ್ತೆ. ಇದಕ್ಕಾಗಿ ನಾವು ಶ್ರಮಿಸ್ಬೇಕು. ಅದನ್ನ ಹೇಳಿರೋದು, ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಅದರ ನಕಾರಾತ್ಮಕ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳನ್ನು ಏನು ಮಿಟಿಗೇಟಿಂಗ್, ತಗ್ಗಿಸುವಾಗ ಯಾವುದಕ್ಕೆ? ಧನಾತ್ಮಕ ಬದಲಾವಣೆಗೆ ಅದರ ಸಾಮರ್ಥ್ಯವನ್ನು ಏನ್ ಮಾಡುತ್ತೆ? ಬಳಸಲು ಶ್ರಮಿಸುತ್ತದೆ. ಫುಲ್ ಸ್ಟಾಪ್. ಈ ರೀತಿಯಲ್ಲಿ ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್,
ಎಷ್ಟಿದೆ ಈ ಒಂದು ವಾಕ್ಯದಲ್ಲಿ ಬರೆಯೋದು ಅಂತ ಭಾಗಗಳಾಗಿ ಮಾಡಿಕೊಂಡು ಈ ವಾಕ್ಯವನ್ನ ನಾವು ರಚನೆ ಮಾಡಬಹುದು. ಸೊ ದಿಸ್ ಈಸ್ ದ ಓನ್ಲಿ ಮೆಥಡ್ ವಿಚ್ ವಿಲ್ ಹೆಲ್ಪ್ ಯು ಟು ರೈಟ್ ಅ ಲೆಂತಿ ಸೆಂಟೆನ್ಸ್. ವಾಟ್ ಈಸ್ ದ ಮೆಥಡ್? ಬ್ರೇಕಿಂಗ್ ದ ಸೆಂಟೆನ್ಸ್ ಅಷ್ಟೇ. ಮೊದಲನೇ ಭಾಗದಲ್ಲಿ ಸಾಮಾಜಿಕ ಮಾಧ್ಯಮವನ್ನ ಯಾವ ರೀತಿ ಇಲ್ಲಿ ನೋಡಲಾಗ್ತಿದೆ, ಆ ಕಡೆ ಹೋದಾಗ ಏನ್ ನೋಡಬಹುದು. ಎರಡನೇ ಭಾಗದಲ್ಲಿ ಯಾರೆಲ್ಲ ಇದರಲ್ಲಿ ಇದ್ದಾರೆ, ಅವ್ರ ಮೇಲೆ ಎಂತಹ ಪ್ರಭಾವ ಆಗ್ತಿದೆ. ಮೂರನೇ ಭಾಗದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿರುವಂತಹ ನಕಾರಾತ್ಮಕವಾಗಿರುವಂತಹ ವಿಚಾರಗಳನ್ನ ತೆಗೆದು ಒಳ್ಳೆ ವಿಚಾರಗಳನ್ನ ಹಾಕ್ಬೇಕು ಅಂತ ಇತ್ತು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ಕ್ವೆಶ್ಚನ್ ಹೇಗೆ ಕೊಡ್ಲಿ ಅವರು, ಕ್ವೆಶ್ಚನ್ ಎಷ್ಟೇ ಲೆಂತಿ ಆಗಿರ್ಲಿ, ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ನಿಮಗೆ ಇದೆಲ್ಲ ತುಂಬಾ ಸುಲಭ ಅನ್ಸುತ್ತೆ. ಸೊ ಇಟ್ ಡಿಪೆಂಡ್ಸ್ ಹೌ ಯು ಆರ್ ರೀಡಿಂಗ್ ದ ಕ್ವೆಶ್ಚನ್, ಹೌ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶ್ಚನ್, ಅಂಡ್ ಫೈನಲಿ ಹೌ ಯು ಆರ್ ಟೇಕಿಂಗ್ ದ ಔಟ್ಕಮ್ ಆಫ್ ಇಟ್. ಹೇಗೆ ಅದನ್ನ ಹೊರಗಡೆ ನೀವು ತರ್ತಾ ಇದ್ದೀರಾ, ಅಲ್ಲಿ ಬರಿತಾ ಇದ್ದೀರಾ, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಯಾವಾಗಲೇ ಒಂದು ಪ್ಯಾರಾಗ್ರಾಫ್ ಓದಿ, ಏನೇ ಓದಿ, ಒಂದು ಕಥೆ ಓದಿ, ಎನಿಥಿಂಗ್, ಅದನ್ನ ಆದಷ್ಟು ಅರ್ಥ ಮಾಡ್ಕೊಳ್ಳೋ ಪರ್ಪಸ್ಸಿಗೆ ಓದಿ. ಸುಮ್ಮನೆ ಓದ್ತೀನಿ ಅಂತ ಓದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಿಮಗೆ ಈ ರೀಡಿಂಗ್ ಸ್ಕಿಲ್ಸ್ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್ ಏನಿದೆ, ನಿಮ್ಮ ಎಕ್ಸಾಮ್ನಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಅದು ಈಗಲಿಂದ ಪ್ರಾಕ್ಟೀಸ್ ಆದರೆ ಅಷ್ಟೇ ನಿಮಗೆ ಅದು ಮುಂದೆ ಕೆಲಸಕ್ಕೆ ಬರುವಂಥದ್ದು. ಈ ವಿಚಾರ ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಹೇಗಿತ್ತು ಇವತ್ತಿನ ಡಿಫಿಕಲ್ಟ್ ಪ್ಯಾರಾಗ್ರಾಫ್ ಡಿಸ್ಕಷನ್? ನೀವು ಕೇಳ್ತಿದ್ರಿ ಅಲ್ವಾ? ಎಸ್. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾವೀಗ ಕೋರ್ಸನ್ನು ಮಾಡ್ಕೊಡ್ತಾ ಇದ್ದೀವಲ್ವ, 402 PSI ಕೋರ್ಸನ್ನು. ಅದಕ್ಕೇನಾದರೂ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಅಥವಾ ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಿದೆ. ಆ್ಯಂಡ್ ನೀವೇನಾದರೂ ಟಾರ್ಗೆಟ್ 402 PSI ಸೆಷನ್ಸನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತಿದ್ದಲ್ಲಿ ಆನ್ ದ ಟಾಪ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದಿರುತ್ತೆ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ನಾಳೆ ಮತ್ತೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.